ಕಿಡಿತಿಲ್ಲ. ಹ್ಯಾಂಡ್ ಬ್ರೇಕ್ ಇಡಿ, ಹ್ಯಾಂಡ್ ಬ್ರೇಕ್ ಇಡಿ. ನಿನಗೋಸ್ಕರ ನೀನ್ ಬದುಕ್ಬೇಕು. ಜೀವನದ ಮನುಷ್ಯ ಲಂಗ ತಗೊಡ್ಬೇಕಂತೆ. ಜಗಳ ಆಯ್ತು, ನಮ್ಮ ಅಕ್ಕದು ಸಾಯಿಲ್ದು. Okay, let's go. What is up, fam? Hi, so welcome back to my new vlog, guys. ನಾವು ಎದ್ದಿದ್ದೀವಿ, ಬ್ರೇಕ್ಫಾಸ್ಟ್ ಹೋಗ್ತಿದ್ದೀವಿ. ಬನ್ನಿ ಗಾಯ್ಸ್, ಹೋಗೋಣ. ಸೊ ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ನೂರ ಎಲ್ಲ ಎದ್ದು ಬ್ರೇಕ್ಫಾಸ್ಟ್ ಕೂತಿದ್ದಾರೆ. ನಾವು ಬಾಯ್ಸ್ ಯಾರು ಎದ್ದು ಹೋಗೇ ಇಲ್ಲ. ಬನ್ನಿ, ಏನಿದೆ ಇವತ್ತು ಬ್ರೇಕ್ಫಾಸ್ಟಿಗೆ ನೋಡೋಣ. ಇವರಿಬ್ರು ಗೊರ್ಕೆ, ಒಬ್ಬ ಒಂದ್ ಕಡೆ ಹೊಡೆದ್ರೆ ಇನ್ನೊಬ್ಬ ಇನ್ನೊಂದ್ ಕಡೆ ಹೊಡಿತಾನೆ. ಹೆಂಗ್ ಮಲಗಿದೀನಿ ರಾತ್ರಿ ನನಗೆ ಗೊತ್ತು. ಲೇ ನೀನ್ ಡರ್ ಅಂದ್ರೆ ಅವ್ನು ಬರ್ ಅದೊಂದು ಟೋನಲ್ಲಿ ಹೊಡಿತಾ ಇದ್ರಿ ಕಣ ಇಬ್ರು. ಇಬ್ರಿಗೆ ರಪ ಹಾಕೋಣ ಅನ್ಸ್ಬಿಡ್ತು. ನೋಡಿ ಗೈಸ್, ಎಲ್ಲ ಕೂತಿದ್ದಾರೆ ಬ್ರೇಕ್ಫಾಸ್ಟ್ಗೆ. ಗುಡ್ ಮಾರ್ನಿಂಗ್. ವೈ ಆರ್ ಯು ಗೈಸ್ ಸೋ ಲೇಟ್? ವಾಟ್ ಈಸ್ ಹ್ಯಾಪ್ನಿಂಗ್? ನಮ್ಮಮ್ಮ ಇವನ್ ಸಾಯಿಲ್ಗೆ ಎಬ್ಬರ್ಸಕ್ಕೆ ಕಾಲ್ ಮಾಡಿದ್ರೆ ನಾನು ಪಕ್ಕದಲ್ಲೇ ಇದ್ದೀನಿ. ಸಂಜೆನೂ ಇದ್ದೆ, ನೀನು ಎದ್ದಿದ್ದು ಅನ್ಸುತ್ತಲ್ಲ. ಅಂತ ಕಟ್ ಮಾಡ್ದವನೆ ನಮ್ಮ ಕಾಲ್ನ. ಅದು ಈ ತರ ಎಲ್ಲ ನಮ್ಮ ಇನ್ನೂ ಕೇಳಿಸ್ಕೊಂಡು ಅವನಿಗೆ ವಿಷ ಆಗದೆ ಬಿಟ್ಟಿದಾರಲ್ಲ. ಅಮ್ಮನ ಮನ್ಸು ತುಂಬಾ ದೊಡ್ಡದು, ತಾಯಿ ಮನ್ಸು ತುಂಬಾ ದೊಡ್ಡದು. ನೋಡಿ ಇವಳೇನ ಮಾಡ್ತಾವಳಿ ಇಲ್ಲಿ. ಇಲ್ಲ ನಮ್ಮ ಮೆನು ಓದ್ತಾವಳೇನೋ. ಎಕ್ಸಾಮ್ ಗೊತ್ತಿದ್ಯಾ? ಮತ್ತೇನು ಓದ್ತಾ ಇದೀಯಾ? ಕಾಲೇಜಿಗೆ ಹಾಸ್ಪಿಟ್ಲಿಗೆ ಒಂದು ಇಂಜೆಕ್ಷನ್ ಚುಚ್ಕೊಂಡಿರ್ತಾರ, ಮಲ್ಕೊಂಬಿಡು. ಒಂದು ಸ್ಟೋರಿ ಹಾಕು. ಗೈಸ್, ನಮ್ಮ ಅಕ್ಕ ಹುಷಾರಿಲ್ಲ ಅಂತ ಹೇಳಿದಾಳೆ ಕಾಲೇಜಲ್ಲಿ. ಇಲ್ಲಿ ನೋಡಿ ಸುತ್ತಾಡ್ತಾ ಇದ್ದಾಳೆ ನೋಡಿ ಗೈಸ್. ಲೈ, ನಮ್ಮ ಅಕ್ಕನ ಬಗ್ಗೆ ನೀನು ಮಾತಾಡೋ ಅಷ್ಟು ಮಾತಾಡ್ಬಿಟ್ಟಲ್ಲ ನೀನು. ನಮ್ಮ ಅಕ್ಕನ ಬಗ್ಗೆ ನೀನು ಮಾತಾಡ್ಬೇಡಿ. ಐ ಆಮ್ ನಾಟ್. ಓಕೆ, ಬ್ರೇಕ್ಫಾಸ್ಟ್ ಬಂತು ಗೈಸ್. ರಪ್ಪಂದ ಕಡೆ ತಿರುಗಿದ್ರೆ ಎಲ್ಲರೂ 1 hour ನಮಗೆ ಕಾಲಿದ್ದಾರೆ ಗೈಸ್. ಬರ್ತೀವಿ ಬಾ, ನಾನು ಒಬ್ನೆಲ್ಲ. ಇವನು ಬರ್ತಾನೆ. ಇವನ್ ಕರ್ಕೊಂಡು ಹೋಗೋದು ಬೇಡ. ಇವನ್ ಮಾತು ಕರೆಕ್ಟ್ ಆಗೋಣಲ್ಲ. ಆಮೇಲೆ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಏನೋ ಬೈದ್ರು ಅಂತ ಮಾತಾಡ್ಕೊಂಡ್ ಬರ್ತೀವಿ. ಆಫ್ಟರ್ ಇಯರ್ಸ್ 3 ಜನ ಅಕ್ಕ ತಂಗಿ ಒಂದೇ ಬೆಡ್ ಮೇಲೆ ಮಲಗಿದ್ದಾರೆ ಗೈಸ್. ಆಫ್ಟರ್ ಇಯರ್ಸ್. ಎಷ್ಟು ವರ್ಷ ಆಗಿತ್ತು? ಮೋರ್ ದೆನ್ 10 years. ಮೋರ್ ದೆನ್ 40 years. ನೋಡಿ ಗೈಸ್, ಮೋರ್ ದೆನ್ 40 years. ಗೈಸ್, ನಮ್ಮ ಬ್ರೇಕ್ಫಾಸ್ಟ್ ಬಂತು. ಏನು ಸ್ಪೆಷಲ್ ಅಂತ ನೋಡೋಣ ಬನ್ನಿ. ಇಡ್ಲಿ, ಚಟ್ನಿ, ಪುಡಿ, ಸಾಂಬಾರಿದೆ, ನೀರು. ಓಹೋ, ಕಾಪರ್ ಪ್ಲೇಟ್. ಸಂಜಯ್, ಗುಡ್ ಮಾರ್ನಿಂಗ್. ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಒಂಥರ ಇಡ್ಲಿ, ಸಾಂಬಾರ್, ಚಟ್ನಿ. ಗಾಯ್ಸ್, ಇಲ್ಲಿ ಟ್ರೀಟ್ಮೆಂಟ್ ಇದೆ, ಅಂದರೆ ಕನ್ಸಲ್ಟೇಷನ್ ಇರುತ್ತೆ ಡಾಕ್ಟ್ರ್ ಹತ್ರ. ಅದಾದಮೇಲೆ ಅವ್ರು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಏನು ಮಾಡಿಸ್ಬೇಕು ಅಂತ. ಅದನ್ನು ಮಾಡ್ಸೋಕ್ಕೆ ನಮ್ಮ ಹೋಗ್ತಿದ್ದಾರೆ. ಜಾಕ್ ಫ್ರೂಟ್ಗಳು ಹೋಗ್ತಾ 4 ಮನೆಗೆ ಹಾಕೊಂಡು ಹೋಗ್ಬಿಡೋಣ ಕಾರಲ್ಲಿ. ಚೀಕು. ಇವತ್ತಿನ ಪ್ಲ್ಯಾನ್ ಏನು ಅಂದರೆ, ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ವರ್ಕ್ ಆಗುತ್ತಾ ಅಂತ. ಗೈಸ್, ನಮ್ಮ ಬೆಳಗ್ಗೆನೆ ಎದ್ದು ಯೋಗ ಎಲ್ಲ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ಯಾರು ಇರಲಿಲ್ಲ, ಒಬ್ಬರೇ ಮಾಡಿದ್ರಾ? ಒಬ್ಬರೇ ನೀವೇ ಮಾಡ್ಕೊಂಡ್ರಾ? 6 ಗಂಟೆ ಯೋಗ ಇತ್ತು, ಯಾರೂ ಎದ್ದಿಲ್ಲ. ನಾನು ಯಾರು ಕಾಲ್ ಮಾಡಿದ್ರೆ ಎದ್ದೇಳೋಣ ಅಂತ ನಾನು ಅನ್ಕೊಂಡೆ. ಯಾರು ಕಾಲೇ ಮಾಡಿಲ್ಲ. ಅದಕ್ಕೆ ನಾನು ಯಾರು ಎದ್ದೇಳಲ್ಲ ಬಿಡು, ನಾನು ಮಲ್ಕೊಂಬಿಡಿ. ಅವ್ರಿಗವ್ರೇನೋ ಯೋಗ ಮಾಡ್ಕೋತವ್ರು ನೋಡಿ ಇಲ್ಲಿ. ಗೈಸ್, ನಾನು ಹೊರಟೆ. ಇಲ್ಲಿ ಎಲ್ಲ ಡಾಕ್ಟರ್ಗಳಿದ್ದಾರೆ, ಆಯುರ್ವೇದ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಏನು ಟ್ರೀಟ್ಮೆಂಟ್ ಕೊಡಬೇಕು ಅವ್ರಿಗೆ ಅಂತೆಲ್ಲ. ಬಾಯ್. ಸೊ ಆ ಟ್ರೀಟ್ಮೆಂಟ್ ಪ್ರಕಾರ ಅವ್ರಿಗೆ ಮಸಾಜಸ್ಸು ಎಲ್ಲ ಇರುತ್ತೆ. ನಾವಿರೋದು 1 ದಿನ 2 ದಿನ ಆಗಿರೋದ್ರಿಂದ ಅದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ನ ಮಾಡೋಕ್ಕಾಗಲ್ಲ. ಇಲ್ಲಿ ಬೇಸಿಕ್ಲಿ ಏನಿರುತ್ತೆ ಅಂದರೆ, ಏನೋ ಒಂದು ಮೇಜರ್ ಹೆಲ್ತ್ ಇಶ್ಯೂಸ್ ಒಂದಷ್ಟು ಆಯುರ್ವೇದದಲ್ಲಿ ಕ್ಯೂರ್ ಆಗುವಂಥ ಇಶ್ಯೂಸ್ ಇದ್ದಾಗೆಲ್ಲ ಇಲ್ಲಿ ಬಂದು 2 ವಾರ 3 ವಾರ ಇದ್ಬಿಡ್ತಾರೆ ಜನ.
ಸೊ ಫಾರಿನರ್ಸ್ ಈ ಜಾಗಕ್ಕೆ ತುಂಬ ಫಾರಿನರ್ಸೇ ಬರೋದು. ಸೊ ಈ ಥರ ಬರ್ತಾರೆ, ಬಂದು ಟ್ರೀಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಬಂದಿರೋದು ಒಂದು ದಿನಕ್ಕೆ. ಸೊ ಅವರು ಟ್ರೀಟ್ಮೆಂಟ್ ಅಂತೂ ಮಾಡೋಕ್ಕಾಗಲ್ಲ, ಏನೇ ಪ್ರಾಬ್ಲಮ್ ಇದ್ರೂ ಬರೀ ಮಸಾಜ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸ್ಬೋದು. ಸೊ ಅವ್ರು ಮಾಡಿಸ್ತಾ ಇದ್ದಾರೆ, ನಾನು ಮಸಾಜ್ ಮಾಡಿಸ್ತಾ ಇಲ್ಲ. ಐ ವಾಂಟ್ ಟು ಸ್ಲೀಪ್ ನೈಸ್ಲಿ. ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅದೇ ನೆಮ್ಮದಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹೋಗಿ ಮಸ್ತಾಗಿ ಮಲ್ಕೊಂಡು 2 ಗಂಟೆ 3 ಗಂಟೆ ಹಂಗೆ ಇಲ್ಲಿಂದ ಹೊರಡೋದು ಆಚೆ. ಆಗ ಏನು ಪ್ರ್ಯಾಂಕ್ ಮಾಡ್ತೀನಿ ಅಂತ ನೋಡಿ. ಕಪ್ಪೆ ಸೌಂಡು ಗಾಯ್ಸ್. ಸೊ ಒಳ್ಳೆ ನಿದ್ದೆ ಓಡ್ತಾ ಇದ್ದಿದ್ದೀನಿ. ಯಾವ ಥರ ನಿದ್ದೆ ಅಂದರೆ ಲಿಟ್ರಲಿ ನಾನು ಎಷ್ಟು ವರ್ಷ ಆಗಿತ್ತು ಆ ಥರ ನಿದ್ದೆ ಮಾಡಿ ಗೊತ್ತಿಲ್ಲ. ಆ ಥರ ನಿದ್ದೆ ಅಂದರೆ ನಿಮ್ಗೆ ಆವಾಗ ಕಾಲ್ಸು ಬಂದು ಎಬ್ಬರಿಸೋದು ಅದೆಲ್ಲ ಇತ್ತು. ಅವ್ರು ಎಬ್ಬರಿಸಿ ಅವ್ರಿಗೆ ಆನ್ಸರ್ ಕೊಟ್ಟು ಮತ್ತೆ ಮಲ್ಕೊಂಡ್ರೆ ಮತ್ತೆ ಅದೇ ನಿದ್ದೆ, ಅದೇ ಫೀಲಿಂಗ್ ಆಫ್ ನಿದ್ದೆ, ಮತ್ತೆ ನಿದ್ದೆ ಕಮ್ಮಿ ಆಗ್ತಾ ಇರಲಿಲ್ಲ. ಸೊ ಆ ಥರ ಮಜಾ ಇತ್ತು. ಹ್ಯಾಡ್ ಗುಡ್ ಸ್ಲೀಪ್. ಏನೋ ಬ್ರೇಕ್ಫಾಸ್ಟ್ ಆದಮೇಲೆ ಎಂಥ ನಿದ್ದೆ ಬಂತು ಅಂದರೆ ನನಗೆ ಗೊತ್ತಾಗಿಲ್ಲ. ಈಗ ಎಲ್ರನ್ನ ಕರ್ಕೊಂಡು ಇಲ್ಲಿಂದ 1.5 ಅವರ್ ದೂರ ಸುಲ್ತಾನ್ ಬತ್ತೇರಿಗೆ ಹೋಗ್ತಾ ಇದ್ದೀವಿ. ನಾವು ಯೂಶಲಾಗಿ ಹೋಗೋ ಏರಿಯಾ. ನಾನು ಆ ಏರಿಯಾಗೆ ಹೋಗ್ಬಿಟ್ಟು ಹೋಗೋದು ವಯನಾಡಿಗೆ ಬಂದರೆ. ಸೊ ಬನ್ನಿ, ದಟ್ಸ್ ದ ಕ್ಲೀನೆಸ್ಟ್ ಸಿಟಿ ಆಫ್ ಕೇರಳ ಅಂತೆ. ಮಜಾ ಇರುತ್ತೆ. ಹೋಗಿ ಒಂದು ಪ್ರ್ಯಾಂಕು ಮಾಡೋದಿದೆ. ಇವತ್ತು ಬ್ರೇಕ್ ಫೇಲ್ ಪ್ರ್ಯಾಂಕ್. ಕಾರ್ ಬ್ರೇಕ್ ಫೇಲ್ ಪ್ರ್ಯಾಂಕ್ ಮಾಡ್ತೀಯಾ? ನಿನ್ನ ಕೈಲಿರೋದು ಆ್ಯಕ್ಟಿಂಗು ನಿನ್ನ ಕೈಲಿದೆಯಾ? ನೀನು ಮಾಡ್ತೀರಾ? ಅವ್ನಿಗೆ ಕೊಡಲ್ಲ ಚಾನ್ಸ್ ಇದು. ಬ್ರೇಕ್ ಫೇಲ್ ಪ್ರ್ಯಾಂಕ್ ಮಾಡ್ತೀನಿ. ಬ್ರೇಕ್ ಫೇಲ್ ಪ್ರ್ಯಾಂಕ್ ಬರೀ ಏನಿಲ್ಲ, 1 ನಿಮಿಷ ಬೇಕಾಗಿರೋದು ನಮ್ಗೆ. 1 ನಿಮಿಷ ರಿಯಾಕ್ಷನ್ ಬೇಕಷ್ಟೇ. ಜಾಸ್ತಿ ಎದೇನೋ ಬರೋ ಥರ ಮಾಡೋದು ಬೇಡ. ನೀನು ಎತ್ತನ ಸೌಂಡ್ ಕೇಳಿಸ್ಕೊಳ್ಳಿ. ಏನಕ್ಕೆ ವಯನಾಡು ಕೇರಳದವ್ರು ಮಾಡೋದು ಅಂದ್ರೆ ಜಾಗನೇ ಆಗಿದೆ, ಅದು ನೋಡಿದ್ರೆ ಮಾಡ್ತಾರೆ ಗೈಸ್. ಜಗಳ ಆಯ್ತು ನಮ್ಮ ಅಕ್ಕದು ಸಾಯಿಲ್ದು. ನಮ್ಮ ಅಕ್ಕ ಏನಂದ್ಲು, ಮಾತಾಡ್ಬೇಡ ನೀನು, ತುಂಬಾ ಜಾಸ್ತಿ ಮರ್ಯಾದೆ ತೆಗ್ದೆ ನಿನ್ನಂದು ಅಂತ ಹೇಳಿದ್ಲು. ಆತರ ಏನಾಯ್ತು ಸೀಮಾ ಅವ್ರೆ? ಅಂತದೇನಾಯ್ತು ಇನ್ಸಿಡೆಂಟ್? ಒಬ್ಬೊಬ್ರು ಏಂಜಲ್ ತರ ಕಾಣಿಸ್ತಾರೆ, ಇವರು ಸೂಪರ್ ಆಗಿ ಕಾಣಿಸ್ತಾರೆ. ನಾನು ಹೇಳಿಲ್ಲ, ನಾನು ಇವಳಿಗೆ ಈ ತರ ಅನ್ನ. ಅದಾದ್ಮೇಲೆ ಅವ್ನ ಪಕ್ಕ ನಿಂತಿದ್ದಾನಲ್ಲ ಅವನು, ಇನ್ನು ಬದುಕಿದಾನಲ್ಲ ಅವನು. ಅದೇ ಅವ್ನು ನನಗೆ ಹೇಳಿದ್ರೆ ಏನಾಗಿರೋದು ನಿನಗೆ ಗೊತ್ತು. ಈಗೇನ್ ಮಾತಾಡೋದು ಅವನ ಹತ್ರ? ಮಾತಾಡೋಲ್ಲ, ಕರೆಕ್ಟ್ ಆಗಿ ಹೇಳು. ನಾಚಿಕೆ ಆಗಲ್ವಾ? ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ? ನಮ್ ಪ್ರೀತಿ ಮಾಡೋರ ಹತ್ರ ಏನಿಕೋ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ. ಅವನಿಗೆ ಎಂಜಿಲ್ಲು ಇವಾಗ ತಾನೇ ಬಾಯಿಗೆ ಬಂದ ಹೋಗುದ್ರಲ್ಲ, ಮುಗಿತೀವ. ಪ್ರೀತಿ ಇರುತ್ತಲ್ವ, ಅಲ್ಲೇ ಜಗಳ ಆಗೋದು. ಪ್ರೀತಿ ಅದಕ್ಕೆ ಅಷ್ಟು ಚಾನ್ಸ್ ಕೊಟ್ಟು ಇಟ್ಕೊಂಡೋದು ಇನ್ನು ಹಂಗೆ. ನಿನಗೆ ಡೈವರ್ಸ್ ಆಗಿರೋದು ಮದುವೆ ಆಗ್ಬೇಕಿತ್ತು ಕಣ, ಕೊಟ್ಟಿದ್ದಾರೆ. ಇಲ್ವಾ ನಾನು ಒಳ್ಳೆ ಹುಡುಗ. ಗೈಸ್ ನೋಡಿ, ನಮ್ಮ ಅಕ್ಕಗೆ ಈ ಬಟ್ಟೆ ನಾನು ಮನೆ ತಂದಿದ್ನಲ್ಲ, ಅದನ್ನ ಅಮ್ಮ ಬ್ಯಾಗ್ ಹಾಕೊಂಡ್ಬಂದವ್ರು. ಹೆಂಗ್ ಚೆನ್ನಾಗಿ ಕಾಣ್ತಾಳ ನಮ್ಮ ಅಕ್ಕ. ಏನ್ ಬೇಕೀಗ ನಿನಗೆ? ಇದು ಒಂದೇ ಇರೋದಿನಿ, ಅದು ಬಟ್ಟೆ. ಇನ್ನೇ ನಾಳೆ ಹೋಗೋದಲ್ಲ ವಾಪಸ್, ಇನ್ನೇನಕ್ಕೆ ಬಟ್ಟೆ? ಮಲ್ಗಕ್ಕೆ ಏನು ಇಲ್ಲ ಬಟ್ಟೆ. ತಗೋ. ಯಾಕೆ ದುಡಿತಿಲ್ವಾ ನೀನು? ತಗೋತೀನಿ, ನಾನೇನ್ ತಗೊಳಣ. ತಗೋ ಮತ್ತೆ. ಕರ್ಕೊಂಡು ಹೋಗ್ತೀನಿ. ನೀನ್ ತಗೋತಿಯ ತಾನೆ? ಕರ್ಕೊಂಡು ಹೋಗ್ತೀನಿ. ನನ್ಗೆ ಟ್ಯಾಕ್ಸ್ ಹಾಕ್ತಾಳೆ ಗೈಸ್. ನಿನ್ ಕೊಡಿಸ್ತೀನಿ ಅಂದಿದ್ದಲ್ಲ. ಏನು ಅಂಗಡಿ ಕರ್ಕೊಂಡು ಹೋಗು, ಮೇನ್ ಸಿಟಿ ಕರ್ಕೊಂಡು ಹೋಗು, ನಾನೇ ಶಾಪಿಂಗ್. ಸರಿ ಆಯ್ತು, ನೀನೇ ಮಾಡ್ಬೇಕು, ಇನ್ಯಾರು ಮಾಡಲ್ಲ. ನಿನಗೋಸ್ಕರ ನೀನ್ ಬದುಕ್ಬೇಕು, ನಿನಗೋಸ್ಕರ ನೀನ್ ನೋಡ್ಕೋಬೇಕು, ನಿಂದು ನೀನ್ ನೋಡ್ಕೋಬೇಕು. ಅದನ್ನ ಮಾಡು, ಅದನ್ನ ನೀನ್ ಮಾಡು ಫಸ್ಟ್. ನೋಡಿ ಗೈಸ್, ಕಂಬಳಿ ಹುಳ ಹೆಂಗಿದೆ ಇಲ್ಲಿ. ಬರೀ ಇದೇ ಹುಳ ಇಲ್ಲಿ ಫುಲ್ಲು. ಕ್ರೇಜಿ ಇದೆ ಜಾಗ ಮಾತ್ರ. ವೇರ್ ಎಂಜಾಯಿಂಗ್ ಇಟ್. ಎಲ್ಲ ಫೋಟೋ ಗೀಟೆಲ್ಲ ಕ್ಲಿಕ್ ಮಾಡ್ಕೊಂಡು ರೀಲ್ ಗಿಲ್ಲ ಮಾಡ್ಕೋತಾವ್ರೆ. ನಾನು ಚಿಲ್ ಮಾಡ್ತಾ ಇದ್ದೀನಿ ಗೈಸ್. ಗಾಡಿ ಎತ್ತಿ ಹೊರಟಿದ್ದೀವಿ. ಲೆಟ್ಸ್ ಗೋ. ಎಲ್ಲಿಗೆ ಅಂತ ನೋಡಿ ಗೈಸ್. ನಮ್ಮ ಟುಮ್ ಓಡಿಸ್ತಾ ಇದ್ದಾನೆ. ಟುಮ್. ಸೊ ಬನ್ನಿ, ಈಗ ಒಂದು
ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗೋಣ. ಎಲ್ಲ ವೆಜ್ ತಿಂದು ನೊಂದ್ಬಿಟ್ಟಿದ್ದಾರೆ, ಈಗ ನಾನ್ ವೆಜ್ ತಿನ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ. ಲೆಟ್ಸ್ ಗೋ. ಸಾಯಿಲ್ ವೀಕ್ ಇದೆ, ಹುಷಾರು. ಬ್ರೇಕ್ ವೀಕ್ ಇದೆ, ಹುಷಾರು. ಬ್ರೇಕ್ ಸರಿ ಇಲ್ವಾ? ಇಲ್ಲ, ವೀಕ್ ಇದೆ ಬೈ ಸ್ವಲ್ಪ. ಬ್ರೇಕ್ ಬ್ರೇಕ್ ವೀಕ್ ಇದೆ. ನಾನು ಚಿಕ್ಕ ಗಾಡಿಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ನಲ್ಲ. ब्रेक नहीं पकड़ रहा ಏಯ್ छोड़ छोड़ पकड़ रहा ಲೆಫ್ಟ್ ರೈಟ್ ಈಗ ಸ್ಲೋ ಆಗಿ ಹೋಗ್ರಿ, ಸ್ಲೋ ಆಗಿ ಓಡಿಸಿ. ಸಡನ್ಲಿ ಹಾಕ್ಬೇಡಿ. ಸಡನ್ಲಿ ಹಾಕಿದ್ರೆ ಗಾಡಿ ಎದ್ದು ಬಿಡುತ್ತೆ. ರೈಟ್ ಮನೀಶ್ ಸ್ಲೋ ಆಗಿ ಹೋಗು. ಬ್ರೇಕ್ ಪಕಡ್ರೆ ನಾವು ಇಲ್ಲ ಇಲ್ಲ, ಹಿಡಿಯುತ್ತೆ ಹಿಡಿಯುತ್ತೆ, ಚಿಕ್ಕ ಗಾಡಿಯಲ್ಲಿ ಇಲ್ಲ ಅದ್ರ ಗೇರ್ ಅಲ್ಲ, ಮ್ಯಾನೇಜ್ ಮಾಡ್ಬೋದು. ಹಿಡಿತಾನೆ. ಇಲ್ಲ ಬಿಟ್ಟಿ ಹಿಡಿಸಿದೆ. ಅದು ಹೆಂಗೋ ಹಿಡಿತಾ ಇದಲ್ಲ. ಅದು ಇಂಪಾರ್ಟೆಂಟ್. ಸ್ಪೀಡಾಗಿ ಹೋಗ್ಬೇಡ, ಸ್ಪೀಡಾಗಿ ಹೋಗ್ಬೇಡ. ಹಿಡಿತಿದ್ಯಲ್ಲೋ, ಇನ್ನೇನು ಇಷ್ಟು ಹೇಳ್ತಾನೆ ಮನೀಶ್, ಇವನು ಹಿಡಿತಾ ಇದೆಯಲ್ಲ. ಪಂಪ್ ಮಾಡ್ಬೇಕು ಬೈ, ಏನಾದ್ರೂ ಅಲ್ಲಿ ಆಯ್ತು ಅಂದ್ರೆ ಪಂಪ್ ಮಾಡಿ. ಮಾಡ್ತಾ ಹೋಗಿ ಹೋಗಿ ಬಿಡಿ ಬೈ, ಹೋಗಿ ಹೋಗಿ. ಎಷ್ಟು ಕಿಲೋಮೀಟರ್ ಇದೆ ಇಲ್ಲ, ಹೋಗಿ ಹೋಗಿ ಕರೆಕ್ಟ್. ಬ್ರೇಕ್ ಹಿಡಿತಾ ಇದೆಯಾ ಅಂತ. ಇಲ್ಲ ಅಂದ್ರೆ ಮುಂಚೆನೆ ವೀಕ್ ಇದ್ದು ಸರ್ವಿಸ್ ಇಡ್ಬೇಕಿತ್ತು, ಹಂಗೆ ತಗೊಂಬಂದಿದ್ವಿ. ಸೊ ನಾವು ಇಲ್ಲಿ ನೋಡಿ, ಇವ್ರು 3 ಜನನ ಒಂದೇ ಕಾರಲ್ಲಿ ಕೂರಿಸಿದೀವಿ. ಸಾಯಿಲ್ ಬ್ರೇಕ್ ಹಿಡಿತಿಲ್ಲ. ಸ್ಲೋ ಹ್ಯಾಂಡ್ ಬ್ರೇಕ್ ಹಿಡಿ, ಹ್ಯಾಂಡ್ ಬ್ರೇಕ್ ಹಿಡಿ. ಬ್ರೇಕ್ ಎಳಿಬೇಡಿ ಬೈ. ಹ್ಯಾಂಡ್ ಬ್ರೇಕ್ ಹಿಡಿಬೇಡ, ಬೀಳ್ತೀವಿ. ಬ್ರೇಕು ಆಮೇಲೆ ಗಾಡಿ ಆರಿ. ಅಯ್ಯೋ ಹಾ ಹಿಡಿ. ಎಲ್ಲಿ ಹಿಡಿತಿದೆ? ಇತ್ತಲ್ಲಿ ಹಿಡಿತಿರೋದು. ಹಾ ಹ್ಮ್ ಸ್ಲೋ ಆಗಿ ಹೋಗು, ಸ್ಲೋ ಆಗಿ ಹೋಗೋದು. ಆಕ್ಚುಲಿ ನಾವು ಸರ್ವಿಸ್ ಕೊಡ್ಬೇಕು ಅನ್ಕೊಂಡಿದ್ದಲ್ವಾ ಗಾಡಿ, ಅದಕ್ಕೆ ಟಿಟಿಗಳು ಹೋಗ್ಕೊಂಡ ಅಂತ ಪ್ರಾಬ್ಲಮ್. ಎಷ್ಟು ಅಂತ. ಇದೇ ಸ್ಪೀಡಲ್ಲಿ ಹೋಗು ಸೈಡ್. ಒಂದು ಸ್ವಲ್ಪ ಸ್ಪೀಡ್ ಹೋಗು, ಸ್ವಲ್ಪ ಬೈ ಹಂಗೇನಾದ್ರೂ ಆದ್ರೆ ಮ್ಯಾನ್ಯಲ್ ಗಾಡಿ ಆಯ್ತಾ. ಅಮ್ಮ ನೋಡಿ, ಮೆತ್ತಗೆ फास्ट जाता रहे मैं टंडी के ऊपर जाना कुबा जाओ ಇವನಿಗೆಲ್ಲ ಸ್ಲೋ ಆಗಿ ಹೋಗು ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಬ್ರೇಕ್ ಇನ್ನೂ ಹಾಳಾಗ್ಬಿಟ್ಟಿದೆ. ಸಡನ್ ಆಗಿ ಬ್ರೇಕ್ ಹಿಡಿತಾರೆ, ಅವ್ನು ಹ್ಯಾಂಡ್ ಬ್ರೇಕ್ ಅಲ್ಲಿ ಹಿಡಿತಾ ಇದ್ದಾನೆ ಬ್ರೇಕ್. ನಾನು ಎಲ್ಲರೂ ಬ್ರೇಕ್ ಕಾಣ್ತೀನಿ ನಿಲ್ಸ್ಬಿಟ್ಟು ರೆಡಿ ಮಾಡಿಸ್ಬೇಕು ಈಗ. ಫಸ್ಟ್ ಅದು ಇಂಪಾರ್ಟೆಂಟ್, ಇಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬ್ರೇಕ್ ಇಲ್ಲ ಅಂದ್ರೆ ಹೆಂಗೆ ಈಗ ಅಪ್ಪು ಗಿಪ್ಪು ಡೌನ್ ಗಿನಲ್ಲಿ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಬೆಟ್ಟ ಇದು. ब्रेक ಇಲ್ಲ ಅಂದ್ರೆ ಎಷ್ಟು ಡೇಂಜರಸ್ ಇದೆ. उनको मैनुअल में डाल दे खलास, मैनुअल में चलता नहीं है. ಹ್ಯಾಂಡ್ ಬ್ರೇಕ್ ಹಿಡಿ, ಹ್ಯಾಂಡ್ ಬ್ರೇಕ್ ಹುಷಾರು. ಅದೇನೋ ಆಯ್ತಲ್ಲ, ಬ್ರೇಕ್ ಹಿಡಿತಾ ಇಲ್ಲ. आराम से जा बा. ಅಯ್ಯೋ ಸಾಯಿಲ್, ಸ್ಲೋ ಹೋರಾನಿ. ಸ್ಲೋ ಸಾಯಿಲ್. बिस्मिल्लाहिर्रहमानिर्रहीम. ಗಾಡಿ ಹಂಗಿಂಗೆ ಆಗ್ತಾ ಇದೆ ಅಂತ ನೋಡಿ, ಹಂಗಿಂಗೆ ಆಗ್ತಾ ಇದೆ. ನಾನು ಬ್ರೇಕ್ ಇಲ್ದಿರೋ ಟೈಮಲ್ಲೂ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಸೂಪರ್. ಎಲ್ಲ ಜೀವ ಗಟ್ಟಿ ಕಿಟ್ಕೊಂಡು ಸಾಯಿಲ್ ನಮಗೆ. ಸಾಯಿಲ್ ನೀನ ದೇವರು, ಸಾಯಿಲ್ ನೀನ ದೇವರು. ಜೋಕ್ ಮೇ ಸೀರಿಯಸ್ ಮಜಾಕ್ ಕರ್ನಕೋಗೆ ಜೋಕ್ ಅನ್ಕೊಂಡ್ಬಿಟ್ಟವ್ರ ನಮ್ಮ ಅಮ್ಮ ಇಲ್ಲಿ ಸೀರಿಯಸ್ ಆಗಿ ನಡೀತಾ ಇದ್ರೆ. ಟಚ್ ಆದ್ರೆ ಇಲ್ಲಿ ವಯನಾಡು ಒಳಗೆ ಹಾಕ್ತಾರೆ. ಏನೇನೋ ಮಾಡ್ತವನೆ ಗೈಸ್. ಎಲ್ಲೋಡ್ರು ಗ್ಯಾರೇಜೇ ಕಾಣಿಸ್ತಿದೆ ಗೈಸ್ ನಮ್ಗೆಲ್ಲ, ಬಟ್ ಗ್ಯಾರೇಜ್ ಅಲ್ಲ ಅದು. ಕೇಳ್ಕೋ, ಇಲ್ಲ ಅಂದ್ರೆ ಯಾರಿಗಾದ್ರು ಕೇಳಿದ್ರೆ ಹೇಳ್ತಾರೆ. ಅಲ್ಲ ನಿಲ್ಬೇಕಲ್ಲ ಗಾಡಿ. ಮೂವಿಲೆಲ್ಲ ಬ್ರೇಕ್ ಫೇಲ್ ನೋಡಿಲ್ಲ ಯಾವತ್ತು ನೀವು? ಫ್ರಂಟ್ ಬ್ರೇಕ್ ಹಾಕೋ, ಯಾವ್ದೋ ಒಂದು ಬ್ರೇಕ್ ಹಾಕಿ ನಿಲ್ಸ್ಬಿಡು. ಏನ್ ಮಾತಾಡ್ತಿದ್ದಾರೆ ಇವರೆಲ್ಲ? ಆಕ್ಟಿವ್ ಅನ್ಕೊಂಡ್ಬಿಡೋದು. ಆಕ್ಟಿವ್ ಅಲ್ಲಿ ಬ್ರೇಕ್ ಇಲ್ಲ. ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಟ್ರಾಫಿಕ್ ಇರುತ್ತಲ್ಲ. ಅವ್ನು ಮತ್ತೆ ಸ್ಲೋ ಹೆಚ್ಚಿನಿ ಎಕ್ಸ್ಲೆಂಟ್ ಕೊಡೋಕೆ ಎದುತ್ತೆ. ರಿಸ್ಕಿಗೆ ತಳ್ಕೊಂಡು ಹೋಗ್ಬಿಡೋಣ. ಅಪ್ಪ ನಾನು ಆಟೋಲ್ಲಿ ಬರ್ತೀನಿ. ಆಂಟಿ ಬೆಸ್ಟ್ ಜಂಪ್ ಮಾಡ್ತೀಯೋ? ದಾರಿ ಗಾಡಿ ಹೋಗ್ತಾರೆ ನೋಡ್ತೀವಿ. ಇವನ್ ಬೇರೆ ಕೇಸಾ ಸ್ಟ್ರೈಟ್ ಮನೀಶ್. ಶಾರ್ಪ್ ಲೆಫ್ಟ್ ಇದೆ ಮುಂದೆ. ಇನ್ನು 39 ಕಿಲೋಮೀಟರ್. 39 किलोमीटर होगा. किलोमीटर का. अयो अभी बहुत दूर है. मैं कहाँ के यहाँ कर को. गाइस ನಾವು ಹೋಗ್ತಿರೋ ಜಾಗ 39 ಕಿಲೋಮೀಟರ್ ಇಂದ. 39 ಕಿಲೋಮೀಟರ್. ಮೆತ್ತಗೆ
हैंड ब्रेक घंटे ज्यादा खींचा स्किड हो जाता गाड़ी ಸ್ಪೀಡ್ ಕಮ್ಮಿ ಇದ್ದಾಗ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡಬೇಕು. ಇವಾಗ ಏನು ಸ್ವಿಂಗ್ಗೆ ಹೋಗೋಣ ಮೆಟ್ಟಿಗೆ? ಏನ್ ಮಾಡೋದು ಈಗ? ಸರಿ, ಇದು ಸೈಡಲ್ಲಿ ನಿಲ್ಸ್ಬಿಟ್ಟು ಬೇರೆ ಗಾಡಿಯಲ್ಲಿ ಹೋಗೋಣ. ಬೇರೆ ಗಾಡಿ ಎಲ್ಲಿದೆ? ಕ್ಯಾಬಲ್ಲಿ ಹೋಗೋಣ. ಗ್ಯಾರೇಜ್ಗೆ ಕ್ಯಾಬಲ್ಲಿ ಹೋಗೋಣ, ಬೇರೆ ಗಾಡಿ. ಹೋಗು ಸಾಯಿ. ಎಲ್ಲ ಹೋಗ್ಲಿ ಆಮೇಲೆ ಹೋಗೋಣ ನಾವು. ಜಬಿಟ್ಟೆ ಆರಾಮ್ಸೆ ಜಬಿಟ್ಟೆ. ನಮ್ ದೊಡ್ಡಮ್ಮ ವಾಯ್ಸ್ ಇವಾಗ ಕೇಳ್ತಿದೆ ಗೈಸ್, ಆಗಿಂದ ಕೇಳಿಸಿಲ್ಲ. ಏನ್ ಮಾಡೋದು, ಬ್ರೇಕ್ ಇಲ್ಲ ಅಂದ್ರೆ ಇಷ್ಟೊತ್ತು ಫುಲ್ ಟೆನ್ಷನ್ ಇದ್ದೀರ ಅನ್ಸುತ್ತೆ ನಮ್ ದೊಡ್ಡಮ್ಮ. ನಿಜವಾಗ್ಲೂ ಇಲ್ವಾ ಮನೀಶ್ ವಿಡಿಯೋ ಯಾಕೆ ಮಾಡ್ತಿದ್ವಿ? ಮನೀಶ್ ನಿಜವಾಗ್ಲೂ ಇಲ್ವಾ? ನಮ್ ಕೆಲ್ಸಾನೇ ಅದು. ಇಲ್ಲ 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 ಮನೀಶ್ ರೋಡ್ ಶಾಟ್ಸ್ ತಗೊಳ್ಳಿ ಸಾಕು. ಬಾ ಬಾ. ಅಯ್ಯೋ ಸಾಹಿಲ್ ಸಾಹಿಲ್ मैं ब्रेक ने पर मैं क्या भी करूं आराम से ब्रेक हैंड ब्रेक चलान दे तू के सामने बैठ गया उसके ऊपर ಸ್ಲೋ ಹ್ಯಾಂಡ್ ಬ್ರೇಕ್. ಅಮ್ಮ ಹಿಂದೆಯಿಂದ ಮುಂದೆ ಬಂದು ಕುತ್ಕೊಂಡ್ಬಿಟ್ಟವ್ರು. ಜೀವದ ಭಯ ತುಂಬಾ ಜಾಸ್ತಿ ಇದೆ. ए बा ಅಯ್ಯೋ ಸಾಹಿಲ್ बाबा ಕೇರ್ಫುಲ್ आराम ಸದ್ಯಾಗೆ ಹೋಗ್ತಿದ್ಯಂತೆ, ಗಾಡಿ ಬ್ರೇಕ್ ಹಿಡಿತಲ್ಲ ಅಂತ ಅವನು ಟೆನ್ಷನ್ ಆಗ್ತಾ ಇದೆ ನನಗೆ. ಸರ್ವಿಸ್ ಮಾಡಿಸ್ಬಿಡ್ಬೇಕಿತ್ತು. ನಡ್ತಾವ್ ನೋಡಿ, ಅಲ್ಲೇ ಆ ರೋಟಿಗಳೇ ತಿನ್ಬಿಡ್ತಿದ್ದೆ, ನಾನ್ ವೆಜ್ ಏನ್ ಬೇಕಾಗಿರ್ಲಿಲ್ಲ ಅಂತ. ಅಲ್ಲ ರೋಟಿ ತಿಂದ್ರೆ ಹೋಗ್ಲೇಬೇಕಾ ಮನೆಗೆ? ಅಲ್ಲೇ ಇರ್ಬೇಕಾ? ಇರತ್ತಾನೆ ಮೆತ್ತಗೆ ಸರ್, ಹಂಗೆ ಓಡ್ಸು. ನಾನು ಓಡಿಸಿ ಅದೇ ಹೋಯ್ತಿದ್ದೆ. ಈಸಿ ಸಾಹಿಲ್ ಮಜಾಕ್ ಕರ್ನಕೋ ಬಾ. नहीं ಅವ್ರು ಪಿಚ್ಚರ್ ಚೆನ್ನಾಗಿ ಕೇರ್ಫುಲ್ ಸಾಹಿಲ್, ಮೆತ್ತಗೆ ಓಡ್ಸು. ನಿಲ್ಸ್ಬಿಟ್ಟು ನಾನು ಹೋಗಿ ಟಚ್ ಮಾಡ್ಬಿಡ್ತೀನಿ ಅನ್ನೋ ಭಯ ಅಷ್ಟೇ. ಮೆತ್ತಗೆ ಓಡ್ಸಪ್ಪ. ಇನ್ನು 30 ಕಿಲೋಮೀಟರ್ ಬೇರೆ ಹೋಗ್ಬೇಕು ಗೈಸ್ ನಾವು. 30 ಕಿಲೋಮೀಟರ್ ಅವ್ರ ಟೆನ್ಷನ್ ನೋಡಿ, ಬರ್ತಾ ಏನ್ ಮಾಡೋದು ಇವಾಗ? ಹೋಗ್ತೀವೋ ಇಲ್ವಾ ನಂಬಿಕೆ ಇಲ್ಲ ನಮ್ಗೆ. देखा इनका ड्राइविंग कैसा चलाती वो आराम से जा. फैमिली बैठी पीछे ಮೆತ್ತಗೆ ಓಡ್ಸೋ. ಯಾಕೋ ಹಿಂಗಾರು ಮಾಡಿ ನಿಲ್ಸ್ಬಿಡ್ತೀನಿ मनीष चला मनीष ಬನ್ನಿ ಮನೀಶ್ ನಿಲ್ಸೋ ನೀನು. ये सिगला अरे होशियार के बच्चे आ इधर सामने ಮನೀಶ್ ಟೆನ್ಷನ್ ಆಗ್ತದೆ ಗಾಡಿ. ಹುಷಾರ್ಕೆ ಬಚ್ಚೆ ಅಂತೆ. कोई मर सकता ಟೆನ್ಷನ್ ಆಗಿದೆ ಗಾಡಿ ಅದಾಗೆ ಹೋಗ್ತಾ ಇದೆ ಸ್ಪೀಡು. ಬ್ರೇಕ್ ಹೊಡಿ. ಸಂಜೆನೂ ಇಲ್ಲ ಹಿಂದೆ, ಸಂಜೆ ಇದ್ರೆ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಗಾಡಿ ಟಚ್ ಮಾಡಿ ನಿಲ್ಸುತ್ತ. ಅಲ್ಲ ಏನಾದ್ರು ಮಾಡ್ತಿದ್ದ ಅವನು, ಹೇಳ್ಬಿಟ್ಟು ಗಾಡಿ ಹತ್ತಿ ಗಾಡಿ ಮುಂದೆ ನಿಂತ್ಕೊಂಡು ಗಾಡಿ ತಡೆದಿರೋ ಅವನು. ಮಳೆ ಬೇರೆ. ಸ್ಲೋ ಸ್ಪೀಡ್ ಕಮ್ಮಿ. स्पीड कम रखेंगे. ड्राइविंग अब सही नहीं, लेकिन ऑटो वाला कैसा है यार? ಸ್ಪೀಡ್ ಕಮ್ಮಿ. ನಮ್ಮಮ್ಮ ಸೈಲೆಂಟ್ ಆಗ್ಬಿಟ್ಟವ್ರು ಟೆನ್ಷನ್ಗೆ. ಇನ್ನೇನಪ್ಪ ಮಾಡೋದು? ನನ್ ಟೆನ್ಷನ್ ಆಗಲ್ವಾ ಬ್ರೇಕ್ ಇಲ್ಲ ಅಂದ್ರೆ? ನನ್ ಗಾಗಲ್ಸ್ ಅಂತ ತೆಗ್ದುಬಿಟ್ಟೆ. ಟೆನ್ಷನ್ ಗಾಗಲ್ಸ್ ತೆಗ್ದು ಇವನೇ ಹಾಕೊಂಡು ಓಡಿಸ್ತಾವ್ ಇನ್ನು. ಮೆತ್ತಗೆ ಬಸ್ ಸಾರಿ ಬೇಗ ಆಗ್ಬಿಟ್ರೆ ಸಾಕು. ಎಷ್ಟು ದೂರ ಇದೆ ಮನುಷ್ಯನು? ಇದೊಂದು ಡಿಸ್ಪ್ಲೇ ಬೇರೆ ಹಾಳಾದು, ಯಾವತ್ತು ಕರೆಕ್ಟ್ ಟೈಮ್ ವರ್ಕ್ ಆಗಲ್ಲ ಇದು. ಬ್ರೇಕ್ ಅನ್ನೋ ದಿವಸ ಯಾವತ್ತೂ ವರ್ಕ್ ಆಗಿಲ್ಲ ಇದು. ಫಸ್ಟ್ ಈ ಮಹೇಂದ್ರ ಅವ್ರಿಗೆ ಒಂದು ಮೇಲ್ ಹಾಕ್ಬೇಕು. ಹಾಕಿ ಸಾಕಾಯ್ತು. ಮನೀಶ್ ನೀವು ಹಾಡ್ ಹಾಕ್ಬೋದು ಅನ್ಸುತ್ತೆ. ಏನು ಹಾಳಾಗ್ತದೆ ಟೆನ್ಷನ್ ಅಲ್ಲಿ? ಹಾಡೇನ್ ಕೇಳೋದು ಟೆನ್ಷನ್ ಅಲ್ಲಿ? ಬ್ರೇಕ್ ಇಲ್ಲ. ಆರಾಮಾಗಿರಿ. ಆರಾಮಾಗಿ ಹೆಂಗಿರ್ಬೇಕು ನೋಡಿ, ನಮ್ಮ ಹಣೆ ಬಂದ್ರೆ ಏನ್ ಬಂದಿಲ್ಲ ಹಾಗೆ ಆರಾಮಾಗಿರಿ. ಬ್ರೇಕ್ ಇಲ್ಲ ಗಾಡಿ. ಇವಾಗ ನೋಡಿ, 1 2 3 4 5 ಜನ ಹಣೆ ಬಂದ್ರೆ ಕೇಳಿದೆ. 3 ಜನಕ್ಕೂ ಸೀಟ್ ಬೆಲ್ಟ್ ಇದೆ ಅಲ್ಲಿ. 3 ಸೀಟ್ ಬೆಲ್ಟ್ ಹಾಕೊಳ್ಳಿ. ಇಳಿಸ್ಬಿಡಪ್ಪ, ಇಲ್ಲ ನಾನು ಎಲ್ಲ ಹೋಗ್ಬಿಡ್ತೀನಿ ನಾನು. ಟೆನ್ಷನ್ ಓಲಾ ಇಲ್ಲ ಇಲ್ಲಿ
ಅಲ್ಲ ಇಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟಿದೀವಿ ರೆಸಾರ್ಟ್ ಇಂದ ದೂರ. ಅಲ್ಲ ಇದು ಮಳೆ ಬೇರೆ ಗೈಸ್ ನೋಡಿ, ಜೋರ್ ಮಳೆ. ಈ ತರ ಏನಾಯ್ತು ವೈನಾಡಿಗೆ ಕರ್ಕೊಂಡ್ ಬಂದಾಗ, ಯಾವಾಗ್ಲೂ ಚೆನ್ನಾಗಿರೋ ಕಾರು. ಯಾವಾಗಲೂ ಬಂದು ಚೆನ್ನಾಗಿತ್ತು. ಈ ಸಲ ಯಾಕೋ ಮಳೆ ಒಂಥರ ಅದು ಆಯುರ್ವೇದಿಕ್ ಸೆಂಟರ್ ಬೇರೆ ಕರ್ಕೊಂಡು ಹೋಗಿದೆ, ಎಲ್ಲ ಮಸಾಜ್ ಮಾಡ್ಕೊಂಡು. ಬೆಂಗಳೂರಿಂದ ಇಲ್ಲಿ ಬಾ ಲೇಟ್ ದೂರ. ಬೆಂಗಳೂರು ಯಾಕೆ ಇಲ್ಲಿಲ್ವಾ? ಕೇರಳ ಯಾರು ಇಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ. ಆನ್ಲೈನ್ ನೋಡು. ಸ್ವೀಟ್ ಜನಕ್ಕೂ ಸ್ಲೋ ಸೈಡ್, ಸ್ಲೋ ಸ್ಲೋ. ಬಾಯಿ ಮುಚ್ಕೊಂಡು ಹೋಗ್ಬೇಕು ಇವತ್ತು. ಈಗ ಹಾಡಿಲ್ಲ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಒಂದ್ ಹಾಡು ಹೇಳಕ್ಕೂ ಮನ್ಸು ಬರ್ತಾ ಇಲ್ಲ. ಏನಿಲ್ಲ, ನೀವೇ ಆಡಿ. ಟೆನ್ಷನ್ ಫುಲ್ ಡಿಪ್ರೆಷನ್ ಆಗ್ಬಿಟ್ಟಿದ್ದೀನಿ ನಾನು ಇವಾಗ. ಹೆಂಗ್ ಹೋಗೋದು ಏನು, ಮಳೆ ಬೇರೆ ಬರ್ತಾ ಇದೆ. ಸ್ಲೋ ಸ್ಲೋ ಸೈಡ್, ಸ್ಲೋ ಸ್ಲೋ. ನಮ್ಮ ಚಿಲ್ಲಾಗಿದಾರಲ್ಲ ಹಿಂಗೆ, ಎಷ್ಟೊಂದು ಕಿರ್ಚಾಡ್ಬೇಕಿತ್ತು. ನಮ್ಮ ನನ್ ಮೇಲೆ ನಂಬಿಕೆ. ತೋರಿಸ್ತಾ ಇಲ್ಲ ನಿಮ್ಮಮ್ಮ. ಬಾಂಬ್ ಟೆನ್ಷನ್ ಆಗ್ತಿದ್ಯಾ? ಮತ್ತೇನು ಹಾ? ತೋರ್ಸ್ಕೊಂತ ಇಲ್ಲ. ಟೆನ್ಷನ್ ಆಗ್ತಿದ್ಯಾ? ಮಾಮ್ ನೀವು ನನ್ನ ನಂಬ್ತೀಯ ತಾನೆ ಮಾಮ್? ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. ನಂಬಿಕೆ ದ್ರೋಹ ಆರಾಮಾಗಿ ಮಾಡಬೇಡ. ಕೂತ್ಕೊಳ್ಳಿ ಮಾಮ್. ನೋಡಿ ಮಾಮ್, ಒಂದೇ ಇಡಲಿ. ಸೈಡ್ ಸೈಡ್ ಸೈಡ್. ನಮ್ಮ ಫುಲ್ ಚಿಲ್ಲಾಗಿದಾರಲ್ಲ ಹೆಂಗೆ. ಕ್ಲೈಮೇಟ್ ಚಿಲ್ ಆಗಿದೆ, ಅದಕ್ಕೆ ಚಿಲ್ ಆಗ್ತಿದೆ. ಗಾಡಿ ಅಲ್ಲಾಡ್ತಿ ಅಲ್ಲಾಡ್ತಿ ಒಂದ್ ದಾರಿ ಮಾಡ್ಬಿಡ್ತಾನೆ. ಅದ್ಯಾವ್ದೋ ಹಾಡಿದೆ, ಬ್ರೇಕ್ ಫೇಲ್ ಆದ್ರೂ ಇವ್ರು ನಗ್ತಾರಲ್ಲ, ಇವ್ರಿಗೊಂದ್ ಸೆಲ್ಯೂಟ್ ಹೊಡಿಬೇಕು ಸಕ್ಕ ತಂಗಿಗೆ. ಜೀವನದ ಮನುಷ್ಯ ಲಗ್ನ ತಗೊಡ್ಬೇಕಂತೆ. ಜಾಸ್ತಿ ಟೆನ್ಷನ್ ಆಗಿಲ್ಲ, ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತಾವಲ್ಲ. ಈಗ ಹಿಂಗ್ ತಿರ್ಸೋದ್ ನೋಡಿದ್ರೆ ಹೋದ್ರೆ ಹೋಗ್ಬೇಕು, ಅದ ಮತ್ತೆ ಹೋಗ್ಬಿಡಪ್ಪ ಬೇರೆ ಅಂತ ಕೇಳ್ಕೊತಾ ಇದೀನಿ. ಮೆತ್ತಗ್ ಸೈಡ್ ಅಲ್ಲಿ ನಿಲ್ಸ್ಬಿಟ್ರೆ ಸಾಕು, ನೋಡಬಿಡ್ತೀನಿ. ನಾನು ಬೇರೆ ಗಾಡಿಯಲ್ಲೇ ಹೋಗ್ತೀನಪ್ಪ. ಎಷ್ಟಾದ್ರೂ ದುಡ್ಡಾಗ್ಲಿ, 1 ಲಕ್ಷ ಆಗ್ಲಿ ಪರವಾಗಿಲ್ಲ, ಈ ಗಾಡಿಯಲ್ಲಿ ಮಾತ್ರ ಆರಾಮ್ ಸರ್, ಆರಾಮ್ ಸರ್. ಏನು ಸಿಗಲ್ಲ ಸಾಯಿಲ್ ಬ್ರೇಕ್ ಹೇಳ್ತಾ ಇದೆ. ಇವಾಗಾದ್ರೂ ಸ್ವಲ್ಪ ಆದ್ರೂ ಏನಾದ್ರೂ ಇರುತ್ತೆ. ಇನ್ನು ಸ್ವಲ್ಪ ದೂರ ಹೋದಷ್ಟು ಬೇಗ ಇದಾಗ್ಬಿಡುತ್ತೆ, ಟ್ರೈನ್ ಆಗ್ಬಿಡುತ್ತೆ. ಇವಾಗ ಏನ್ ಮನುಷ್ಯ ನಾವೇ ಬೇಕಾಗ್ತಲ್ಲ ಕುತ್ಕೊಂಡು. ಮಾಡು ಮನೀಶ್, ನೀನ್ ಹೇಳ್ತಾನೆ ಇದೆಯಾ? ಏನ್ ಎದುರಿಸ್ತಾ ಇದೆಯಾ ನೀನು? ಏನ್ ಮಾಡ್ತಾ ಇದೆಯಾ ನೀ ಮತ್ತೆ? ಅಲ್ಲಿ ಹೋದ್ರೆ ಇನ್ನೂ ಇರಲ್ಲ ಅಂತ ಅದೇ ಮಾತಾಡದ್ ನೀನು. ಹಂಗ ಭಯ, ಇನ್ನೂ ಭಯ ತೋರಿಸ್ತಾ ಇದೀಯಾ? ಅಯ್ಯೋ, ಇನ್ ಮುಂದೆ ಹೋದ್ರೆ ಇನ್ನೊಂದು ಇರಲ್ಲ ಅಂತ. ನಾನು ಆಲ್ರೆಡಿ ಹೇಳ್ತಾ ಇದ್ದೇನೆ, ಮುಂದೆ ಆರಾಮಾಗಿ ಏನ್ ಮಾಡ್ಬೇಕು ಅದ್ ಹೇಳಿ ನೀನು. ಏನೋ ನಾವೇನ್ ಗಾಡಿಯಲ್ಲಿ ಕೂತ್ಕೊಂಡು ಹಂಗೆ ಸತ್ತೋಗ್ಬಿಡ್ಬೇಕಾ? ಅಲ್ಲ, ಇನ್ ಮುಂದೆ ಹೋದ್ರೆ ಅದು ಇರಲ್ಲ ಅಂದ್ರೆ ನಾವು ಸ್ವಲ್ಪ ಹೆಂಗೋ ಬದ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೂ ಮುಂದೆ ಹೋದ್ರೆ ಅದು ಇಲ್ಲ ಅಂದ್ರೆ ಇನ್ನೇನ್ ಸಾಹಿಲ್ ಸಾಹಿಲ್, ಏನಪ್ಪ ಇದು? ಮೆತ್ತಗೆ ಮೆತ್ತಗೆ. ಮನುಷ್ಯನ್ ಎದುರಿಸ್ತಾ ಇದೀರ ನಮ್ಮ ಫ್ಯಾಮಿಲಿಗೆ ಇಲ್ಲಿ ನೀವು. ಮನುಷ್ಯ ನಾನು ಯಾಕೆ ಇದು, ನಾನು ಏನಿದೆ ಅದನ್ನ ಹೇಳ್ತಾ ಇದ್ದೆ. ನೀನ್ ಮುಂದೆ ಬಂದ್ ಕುತ್ಕೊಂಡು ನೀನ್ ಹಿಂದೆ ಕುತ್ಕೊಂಡು ಜಾಸ್ತಿ ಆಡ್ತಾ ಇದೀಯ. ನೀನ್ ಹಿಂದೆ ಕುತ್ಕೊಂಡ್ಬಿಟ್ಟು ನಮ್ಮೆಲ್ಲ ಎದುರಿಸ್ತಾ ಇದೀಯ ಅನ್ನು. ಅದಕ್ಕೆ ಹಿಂದೆ ಹೋಗಿರೋದು ನೀನು. ಮನುಷ್ಯ ರಿಸ್ಕ್ ಅಲ್ಲಿ ಇರೋದು, ಸೇಫ್ ನಾವು. ಯಾವ್ದಂಗೆ ನನಗೇನಿದೆ ಈ ಕಡೆ, ನಿಮಗಾದ್ರೆ ನೀವು ಮಧ್ಯದಲ್ಲಿರೋರು ಸೇಫ್. ಮುಂದೆ ತಾನೇ ಬಂದು ಹೊಡೆಯೋದು ಅವನು. ನೀನ್ ಚಿಕ್ಕಿಂದ ಬೇಕಾ ಜಬ್ಬ ಹೊಡಕ್ ಬರ್ತೀಯ? ಅಲ್ಲ, ನೀವು ಮಧ್ಯದಲ್ಲಿರೋರು ಯಾವತ್ತು ಸೇಫ್. ಹೌದಾ? ಹಿಂದೆ ಇದು ಡೌನ್ ಮಗು ಬೇರೆ ಯಾವ್ದೋ ಬರ್ತಾ ಇದೆ. ಟೆನ್ಷನ್ ಅಲ್ಲಿ ಇದೆ. ಬ್ರೇಕ್ ನೀ ಹೇಗೆ ಖಡಾದಲ್ವಾ? ಆರಾಮಾಗಿ ನಲ್ಲ ಗೈಸ್, ನಾವಿಲ್ಲಿ ಬ್ರೇಕ್ ಟೆನ್ಷನ್ ಇದ್ರೆ ನಮ್ಮ ಅಮ್ಮ ಮಿಂತ್ರಾಲ್ ಯಾರು ಬಂದ್ರು, ಅವ್ರು ಯಾರು ಬಂದ್ರು ಅನ್ಕೊಂಡು ಹ್ಯಾಂಡ್ ಬ್ರೇಕ್ ಖಡಾದಲ್ಲ. ಉತ್ತರ ಜಾತಿ ಹ್ಯಾಂಡ್ ಬ್ರೇಕ್ ಹಾಕಿ ನಿಲ್ಸಪ್ಪ. ನೀನ್ ಸೈಡ್ ಸಾಕು, ನಿಲ್ಸಪ್ಪ. ಸೈಡಲ್ಲಿ ಹಾಕಿ ಸೈಡಲ್ಲಿ ಹಾಕು. ಫಸ್ಟ್ ನಿಲ್ಸ್ಬಿಡು. ನಿಲ್ಸು 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 ಒಂದ್ ನಿಮಿಷ ಇರೋ. ನಿಲ್ಸು ನಿಲ್ಸು, ಇಲ್ಲಿ ನಿಲ್ಸು. ಎಲ್ಲಾರು ನಿಲ್ಸ್ಬಿಡಪ್ಪ, ಇಳ್ಬಿಡ್ತೀವಿ ಫಸ್ಟ್ ನಾವು. ಕ್ಲೀನಾಗಿ ಬ್ರೇಕ್ ಹಿಡಿತಾ ಇದೆ ಮತ್ತೆ. ಖಡೋ ಕೂತ್ಕೋ. ಜೋ ಕಾಂಜ ತಿಂಜೋ. ಅಲ್ಲ, ಇಷ್ಟು ಕ್ಲೀನಾಗಿ ಹೆಂಗ್ ಹಿಡಿತು ಮತ್ತೆ? ಇಳಿಬೇಕಂದ್ರೆ ಇಳಿ. ಏನ್ ಪ್ರ್ಯಾಂಕ್ ಮಾಡ್ದ? ಇನ್ನೊಂದ್ಸಲಿ ನಿನ್ ಗಾಡಿಯಲ್ಲಿ ಬರಲ್ಲ ನಾವು. ನನಗೆ ಗೊತ್ತಿಲ್ಲ, ನನ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು ಈಗ ಪ್ರ್ಯಾಂಕ್ ಅಂತ. ಲೇ ಸಾಹಿಲ್, ಈ ವಿಷಯದಲ್ಲಿ ಸೀರಿಯಸ್ ಆಗಿರ್ಬೇಕಿತ್ತು. ಇದೆಲ್ಲ ಆಟ ಅಲ್ಲ. ಕಿಟಕಿ ತಿಂದದು ನಾಯ್ಸ್ ಬರುತ್ತೆ, ಮೈಕ್ ರೆಕಾರ್ಡ್ ಆಗಲ್ಲ. ಹಿಂದೆಯಿಂದ ಆತರ ಆಗಲ್ಲ. ಇನ್ ಸ್ವಲ್ಪನೇ ಇರೋದು, ಅದು ಅಪ್ಪ. ಹಿಡಿಯಲ್ಲ ಅಂತ. ವಾಟ್ ಇಸ್ ದಿಸ್? ಜಾಲಿ ಪಲ್ಲಿ ಜಾಯಿಂಗ್ ಡ್ರೈವಿಂಗ್ ಮಜಾಕ್ ಕರೋ. ಗೈಸ್, ಬ್ರೇಕ್ ಪ್ರ್ಯಾಂಕ್ ಮಾಡ್ಬಿಟ್ಟಾಗೆ ಸಾಹಿಲ್ ನಮ್ಮೆಲ್ರು ಈ ವಿಷಯದಲ್ಲಿ. ಸಾಹಿಲ್ ವೆರಿ ಬ್ಯಾಡ್. ನಿನ್ ಜೊತೆ ಬರಲ್ಲ ನಾವು ಅಷ್ಟೇ. ಇಳಿದೆ ಅಂತೆ, ಅದಕ್ಕೆ ನಿಲ್ಸಿದ್ದು.
ನಾವ್ ಬರೋದೇ ಇಲ್ಲ ನಿಮ್ಗೆ ಪ್ಲೀಸ್ ಗೆಟ್ ಡೌನ್ ಡೋ ತೆಗಿಲ್ಲ ತೆಗಿಬಿಡ ನನ್ಗೆ ಅವ್ನು ಏನಕ್ಕೆ ಓಡಿಸಿದ್ರೆ ಅದು ಬ್ರೇಕ್ ಹೋಗಲ್ಲ ಯಾರೇ ಕಾರಣ ಅಂತ ಸಲ ಭಯ ಇದೆ ಆಯ್ತಲ್ಲಪ್ಪ ಏನಾಗಿದೆ ನಾನಂತ ಇಲ್ಲಿ 2 ಬೈಕ್ ಫಿಕ್ಸ್ ಮಾಡಿದ್ದೀನಿ ಈ ಕಡೆ ಕೂತ್ಕೊಂಡು ನಮ್ಮ ಅಕ್ಕ ಸಾರಿ ನಂತರ ಹಲೋ ನಂಬಿಕೆ ಇದ್ದಿ ನನ್ನ ಮಗ ಕರ್ಕೊಂಡೋಯ್ತಾನೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಲವ್ ಯು ಅವ್ರು ದೇವ್ರ ಜ್ಞಾಪಿಸ್ಕೊತಿದ್ರು ಅನ್ಸುತ್ತೆ ಇಲ್ಲ ಯಾಕವ್ರು ಇವ್ನಿಗೆ ಜನ್ಮ ಕೊಟ್ನೋ ಯಾಕವ್ರು ಇವ್ನಿಗೆ ಜನ್ಮ ಕೊಟ್ನೋ ಜ್ಞಾಪಿಸ್ಕೊತಿದ್ರು ಅನ್ಸುತ್ತೆ ಕಾರು ಪ್ರಾಬ್ಲಮ್ ಆದ್ರೆ ಯಾರ ಕೈಯಲ್ಲೂ ಇಲ್ಲ ಅದು ಅಲ್ವಾ ಅದು ನಮ್ಮ ಕೈಲಿದೆಯಾ ಬ್ರೇಕ್ ಫೇಲ್ ಆದ್ರೆ ಕಾಲೆಲ್ಲ ಕೈಯಲ್ಲೋ ಬ್ರೇಕ್ ಫೇಲ್ ಅಂತಂದ್ಮೇಲೆ ನಮ್ಮ ಕೈಲಿಲ್ಲ ಅದು ಅದ್ರಲ್ಲಿ ಡ್ರೈವಿಂಗ್ ಆ ಸಿಚುವೇಶನ್ ಡ್ರೈವಿಂಗ್ ಮಾಡೋ ಅಷ್ಟು ಗ್ರೇಟ್ ಆಂಟಿ ತುಂಬಾ ಮಾತಾಡಿದ್ರು ಇಳಿದ್ಬಿಡು ಅಂದ್ಬಿಟ್ರು ತುಂಬಾ ಮಾತಾಡಿದ್ರು ಅಂದ್ರೆ ಏನಿದು ಚಾಕ್ಲೇಟ್ ಅನ್ಕೊಂಡು ತಿನ್ನಕ್ ಚಾಕ್ಲೇಟ್ ಅನ್ಕೊಂಡ್ಬಿಟ್ಟಿದ್ದೆ ಇವ್ರಿಗೆ ಇನ್ನು ಪ್ರ್ಯಾಂಕ್ ಮಾಡೋ ಬದಲು ಸುಮ್ಮನೆ ಸೈ ನೀನ್ ಪಾಡಿ ಡ್ರೈವಿಂಗ್ ಮಾಡು ಅಂತ ಹೇಳ್ತಾ ಎದ್ಕೊಂಬಿಡೋರು ನಾನು ಅದಕ್ಕೆ ಮನೀಶ್ ನೀನ್ ಡ್ರೈವಿಂಗ್ ಮಾಡು ಅಂತ ಹೇಳಿದ್ದು ಬ್ರೇಕ್ ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂತೀಯಾ ಭಯ ಆಗ್ಬಿಟ್ಟಿತ್ತು ಗೈಸ್ ನಮ್ಮ ಹೆವಿ ಗುರಾಯಿಸ್ತವ್ರೆ ಗೈಸ್ ಅವ್ರಿಗೆ ಡಿಕ್ಕಿಗೆ ಹಾಕ್ತಾ ಇದೀವಿ ಹಿಂದೆ ಕಾರಲ್ಲಿ ಹಾಕ್ತೀವಿ ನೋಡ್ರಿ ಲೊಕೇಶನ್ ರೀಚ್ ಆಗಿದ್ದೀವಿ ಈಗ ನಾವು ತಿನ್ನಕ್ ಹೋಗೋಣ ಗೈಸ್ ಇವನು ಫಸ್ಟ್ ಟೈಮ್ ಬರ್ತಾರಂತೆ ಟ್ರಾವೆಲ್ ಇಶ್ಯೂಸ್ಗೆ ನೋಡಿ ಇವನು ಫಸ್ಟ್ ಟೈಮ್ ಅಂತ ಇವನು ಸೋನು ಫೋನು ಬಂದಿದ್ದಾಳೆ ನಾನು ಸಾಯಿಲೆಲ್ಲ ಬಂದಿದ್ದೀವಿ ನಮ್ಮ ಸಂಜು ಬಂದಿಲ್ಲ ಒಂದ್ಸರಿ ಫಸ್ಟ್ ಟೈಮ್ ನಮ್ಮ ಅಮ್ಮನೂ ಬಂದಿಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿಲ್ಲ ಅದಕ್ಕೆ ಕರ್ಕೊಂಬಂದೆ ಇಲ್ಲಿಗೆ ನಮ್ಮ ಗಾಯ್ಸ್ ರವ್ವ ಗಾಯ್ಸ್ ಅಮ್ಮ ಗೈಸ್ ಅಮ್ಮ ಸೂಪರ್ ಗೈಸ್ ಅಮ್ಮ ಸೂಪರ್ ಅಮ್ಮ ಸೂಪರ್ ಬರ ಇಲ್ಲಿ ಕುಡ್ಕ ಬರ ಇಲ್ಲಿ ನಾವು ಅಮ್ಮ ಹೇಳ್ತವ್ರ ಹೇಳೋ ಅಪ್ಪ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಥ್ಯಾಂಕ್ ಯು ಫಾರ್ ಸಜೆಸ್ಟಿಂಗ್ ಥ್ಯಾಂಕ್ ಯು ಫಾರ್ ಫೋರ್ಸಿಂಗ್ ಅಸ್ ಆಲ್ ಫ್ಲೇವರ್ ವಾಸ್ ಗುಡ್ ಥ್ಯಾಂಕ್ ಯು ಅಪ್ಪ ಆಲ್ ಬಿಕಾಸ್ ಆಫ್ ಯು ಅಪ್ಪ ಥ್ಯಾಂಕ್ ಯು ಯು ಓನ್ಲಿ ಗಾಟ್ ಅಸ್ ಹಿಯರ್ ಥ್ಯಾಂಕ್ ಯು ಬೇಡ ಬೇಡ ಅದು ಕಾಲ್ ಮೇಲೆಲ್ಲ ಬಿತ್ತಾಲೆ ಮುಖದ ಮೇಲೆ ಬಿತ್ತಲ್ಲ ಬಿಡು ಕಾಲ್ ಮುಖ್ಯ ಗೈಸ್ ನಮ್ಮ ಅಕ್ಕ ಕಿಡ್ನಾಪ್ ಟೈಮಲ್ಲಿ ನಾನು ಪ್ರಾಮಿಸ್ ಮಾಡಿದ್ದೆ ನಾನು ಕೊಡಿಸ್ತೀನಿ ಅಂತ ಈಗ ನಾನೇ ಕೊಡಿಸ್ತಾ ಇದ್ದೀನಿ ಅವ್ಳು ಜುಡಿಯೋಗೆ ಬಂದಿದ್ದಾಳೆ ಅದು ಕೊಡಿಸ್ತಾ ಇದ್ದೀನಿ ಜಾರಾಗಿರಾಗ ಹೋಗಿದ್ರೆ ನಾಮ ಹಾಕ್ಬಿಟ್ಟು ಹೋಗ್ಬಿಡ್ತಿದ್ದೆ ಜುಡಿಯೋ ನಮ್ಮ ಬಜೆಟಲ್ಲಿದೆ ಗೈಸ್ ಕೊಡ್ಸೋಕ್ಕೆ ಯಾರಾದರೂ ತೊಗೊಳ್ಳಿ ಅಂತ ಜಾರಾಗಿರೋ ಹೋಗಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅದಕ್ಕೆ ತಗೊಳ್ಳಿ ಮಕ್ಕನೇ ಹೇಳ್ತಾ ಇದ್ದಾರೆ ಜಾರ ಹಾಕೊಂಡು ಸ್ಟುಡಿಯೋಗೆ ಬಂದಿರೋ ಸ್ಯಾಮ್ ಏನು ನಾನು ವೈನಾಡ್ ಔಟ್ಫಿಟ್ ಹಾಕೊಂಡೆ ವೈನಾಡಲ್ಲಿ ಆಯ್ತು ಹೇಳು ಏನು ಹೇಳು ಜಾಸ್ತಿ ಮಾತಾಡೋದು ದಾರಾದಲ್ಲಿ ಒಂದು ಬಟ್ಟೆ ತಗೊಳಕ್ ಹೋಗೋದ್ ಬದಲು ಇಲ್ಲಿ 3 ತಗೋಬಹುದು ಅಂತ ಬಟ್ ಅವಳು ಫುಲ್ ಫ್ಲಾಟ್ ಶಾಪಿಂಗ್ ಮಾಡಿದಾಳೆ ತುಂಬಿಸ್ಕೊಂಡಿದ್ದಾಳೆ ಬ್ಯಾಸ್ಕೆಟ್ ಫುಲ್ 4 ಜನ ಹೆಣ್ಮಕ್ಳು ಸೇರಿ ಹಾಕಿರೋ ಬಿಲ್ ನೋಡಿ 19,617 1 2 ಅಮ್ಮ 3 ನಮಗೆ ನೋಡಮ್ಮ 4 5 ಜನ ನನಗೆ ಬಿಲ್ ಹಾಕಿರೋದು ಓಕೆ ಅವ್ರಿಗೆ ಅಲ್ವಾ ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸಿ ಈಗ ಇಲ್ಲಿ ಡಿನ್ನರಿಗೆ ಬಂದಿದ್ದೀವಿ ನಾವು ಡಿನ್ನರಿಗೆ ಬಂದಿರೋದು ದಿಲ್ ಪಾಟ್ ಯೂಶಲ್ ಆಗಿ ಬರೋ ಥರ ಇಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಇದೆ ಅದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಓನರ್ ಕೆಳಗೆ ಸಿಕ್ಬಿಟ್ರು ಅವ್ರು ಅಲ್ಲಿಗೆ ಹೆಂಗೆ ಹೋಗ್ತೀರಾ ನೀವು ಇಲ್ಲೇ ಹೋಗಬೇಕು ಅಂತ ಇಟ್ಕೊಂಡು ಸರಿ ಅಂತ ಅವ್ರ ಹತ್ರ ಮಾತಾಡ್ಬಿಟ್ಟು ಮತ್ತೆ ಇಲ್ಲೇ ಬಂದು ಕೂತ್ಕೊಂಡಿದ್ದೀವಿ ಬನ್ನಿ ನಮ್ಮ ದೊಡ್ಡಮ್ಮ ಅವ್ರಿಗೆ ಫಿಶ್ ಟ್ರೈ ಮಾಡಬೇಕಂತೆ ವೈನಾಡ್ ಫಿಶ್ ಟ್ರೈ ಮಾಡಿಸಿ ಇಂದ ವಾಪಸ್ 1.5 ಅವರ್ ದೂರ ಹೋಗ್ಬೇಕು ನಮ್ಮ ರೆಸಾರ್ಟ್ಗೆ ಅಲ್ಲಿ ಹೋಗೋಷ್ಟರಲ್ಲಿ ಏನಾಗುತ್ತೆ ಗೊತ್ತಿಲ್ಲ ತುಂಬ ಕತ್ಲಿದೆ ಆ್ಯಂಡ್ ನಮ್ಮ ಟೈರ್ದೊಂದು ಪ್ರಾಬ್ಲಮ್ ಇದೆ ಹೋಪ್ಫುಲಿ ಸೇಫ್ ಆಗೋದ್ರೆ ಸಾಕು
ಸರಿಯಾಗಿ ತಿಂದು ಇಲ್ಲಿ ಬಂದು ಮತ್ತೆ ಇಲ್ಲಿ ಸರಿಯಾಗಿ ತಿಂದು ಈಗ ಮನೆಗೆ ಹೋಗ್ತಾ ಇರೋದು. ಬೇಡ ಅಂದವರೆಲ್ಲ ಸರಿಯಾಗಿ ಇಳಿಸಿದಾರೆ ಇಲ್ಲಿ. ಏನು ತಿಂದೇ ಇಲ್ವಾ? ಇಷ್ಟೊತ್ತು ಇಳಿಸಿದ್ದೇನೆ ಮತ್ತೆ ಬಿಫೋರ್ ಫುಡ್ ಒಂದು ಸ್ವಲ್ಪ ಪಾರ್ಸಲು ಮಾಡ್ಕೋತಾರಲ್ಲ ಹೋಗಿ ತಿನ್ನೋಕ್ಕೆ ಮನೆಗೆ. ಮಾಡ್ಕೊಳ್ಳಿ, ಅವರ ದಿನ ಎಂಜಾಯ್ ಮಾಡಿ. ನಾವಂತೂ ಡೇಟಲ್ಲಿ ಇದ್ದೀವಿ, ಯಾಕೆ ತಿನ್ನೋಕ್ಕಾಗಲ್ಲ. ನಾನು ತಿನ್ನಲ್ಲ, ಸ್ಟ್ರಿಕ್ಟ್. ಬಟರ್ ಮಿಲ್ಕ್ ಗೋಬಿ ಪಾರ್ಸಲ್. ಗೈಸ್ ಚಿಲ್ಲಿ ಹಾಕ್ಬಿಟ್ಟಿದ್ದಾರೆ, ಸರ್ರಿ ಚಿಲ್ಲಿ. ಗೈಸ್ ಟೈಮ್ 1 ಗಂಟೆ ನೋಡಿ, ಎಷ್ಟು ಫಾಗ್ ಇದೆ 1 ಗಂಟೆಗೆ. ಏನೂ ಕಾಣ್ತಿಲ್ಲ ನನಗಂತೂ. ಅದನ್ನು ನಾವು ಕ್ಯಾಮ್ರಲ್ಲಿ ಹೆಂಗೆ ಕಾಣ್ತಿದೆ ಅಂತ. ಬಟ್ ಇನ್ನು ಇಷ್ಟು ತುಂಬ ಸಖತ್ತಾಗಿದೆ ನೋಡೋಕ್ಕೆ. ವೆದರ್ ಫೀಲ್ಸ್ ಲೈಕ್ ಸಮ್ ಅದರ್ ಕಂಟ್ರಿ. ಫುಲ್ ಫಾಗಿ. ಗೈಸು ನಾವು ರಾತ್ರಿ ಮಲಗಿ ಎದ್ದಿದ್ದೀನಿ. ಕತೆ ಏನಂದರೆ, ನಮ್ಮ ಈ ರೂಮಲ್ಲಿ, ಸ್ಪೆಸಿಫಿಕ್ ರೂಮಲ್ಲಿ ರಾತ್ರಿ ಎಲ್ಲ ಕರೆಂಟ್ ಇಲ್ಲ. ನಾವು ಕಾಲ್ ಮಾಡಿದ್ವಿ 100ಗೆ, ಅವ್ರು ಯಾರೂ ಬಂದಿಲ್ಲ. ನಾವು ಎಲ್ಲರೂ ರೂಮಲ್ಲಿ ಹೋಗ್ಬಿಟ್ಟಿದೆ, ಬರುತ್ತೆ ಬಿಡು ಅಂತೇಳಿ ಚಾರ್ಜ್ಗೆ ಹಾಕಿ ಮಲಗಿದ್ದೀನಿ. ಮೇನ್ ಫೋನ್ ಸ್ವಿಚ್ ಆಫ್. ಈಗ ಹೋಗ್ಬಿಟ್ಟು ಅವ್ರು ಕಂಪ್ಲೇಂಟ್ ಮಾಡಿದ್ಮೇಲೆ ಅದೇನೋ ಆಚೆಗಡೆ ಆನ್ ಮಾಡಿದ್ರು, ಇವಾಗ ಕರೆಂಟ್ ಬಂತು. ಬನ್ನಿ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ ಹೊರಡೋಕ್ಕೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಏನು ಕತೆ, ನಾಳೆ ಎಷ್ಟೊತ್ತು ಹೊಡ್ತೀವಿ, ಎಲ್ಲಿ ಹೋಗ್ತೀವಿ, ಏನು ಕತೆ ನೋಡಿ. ಸೊ ವ್ಲಾಗ್ನಲ್ಲಿಗೆ ಏನು ಮಾಡ್ತೀನಿ, ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.